ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಟೈಮು ಅದ್ರಲ್ಲಿ ಸರಿ ಇಲ್ಲ, 4:32 ಆಗಿದೆ. ಸೊ ಇವತ್ತೇನು ಸ್ಪೆಷಲ್ಲು ಅಂತ ಹೇಳ್ತೀನಿ ಬನ್ನಿ. ಇದು ನಮ್ಮ ಮನೆ. ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡ್ತಿದ್ದೀರಾ. ಇನ್ನೂ ಇದೆ ಡೆಕೋರೇಟ್ ಮಾಡೋದು, ಮಾಡಬೇಕು. ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ಆವಾಗ ತೋರಿಸ್ತೀನಿ ಏನು ಸ್ಪೆಷಲ್ಲು ಅಂತ ಹೇಳ್ತೀನಿ. ಫುಲ್ ವ್ಲಾಗ್ ನೋಡ್ತಾ ಇರಿ, ಹಂಗೆ ನಿಮಗೆ ಗೊತ್ತಾಗುತ್ತೆ ಏನು ಸ್ಪೆಷಲ್ಲು ಅಂತ. ಮತ್ತು ಒಳಗಡೆ ಏನೇನೋ ಮಾಡ್ತಿದ್ದಾರೆ ನಮ್ಮ ಅಂಕಲ್ಲು, ಆಂಟಿ, ಅಪ್ಪ, ಅಮ್ಮ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಅಕ್ಕ, ಏನು ಮಾಡ್ತಿದ್ಯಾ? ಏನದು? ಏನು ಕಾಳು ಹೆಸ್ರು ಏನದು? ನೋಡಿ ಫ್ರೆಂಡ್ಸ್, ಈ ಕಾಳು ಹೆಸರು ಕಾಳಲ್ಲ, ಇದು ಬೇಳೆ. ಆ್ಯಕ್ಚುಲಿ ಬೇಳೆ ಹೆಸರು ಗೊತ್ತಿಲ್ವಂತೆ. ನಮ್ಮ ಅಕ್ಕ ಇದು ತಲೆ ಮೇಲೆ ಕಿತ್ತು, ಇವರಿಗೆ ಮದುವೆ ಎಂಗೇಜ್ಮೆಂಟು ಗಾಯ್ಸ್ ಇವ್ರದ್ದು. ನಾಳೆ ಮೀನ್ಸ್ ಇವತ್ತೇ. ಇವಾಗ 4 ಗಂಟೆ ಆಗಿದೆ. 4 ಗಂಟೆ ಇನ್ನು 5 ಗಂಟೆ ಆಗ್ತಾ ಬರ್ತಿದೆ. ಏನಾದರೂ ಮಾತಾಡಕ್ಕ? ನೋಡಿ ಫ್ರೆಂಡ್ಸ್, ಇಲ್ಲಿ ಅಡುಗೆ ರೆಡಿ ಆಗ್ತಿದೆ. ತರಕಾರಿ ಎಲ್ಲ ನಾವೇ ನೈಟೆಲ್ಲ ಕುತ್ಕೊಂಡು ಕಟ್ ಮಾಡಿದ್ದು. ಇವ್ರು ನಮ್ಮ ಆಂಟಿ ಮತ್ತು ಅಂಕಲ್ಲು ಏನೋ ರೆಡಿ ಮಾಡ್ತಿದ್ದಾರೆ. ಅದೇನಂದರೆ ಕೇಸರಿ ಭಾತ್ ರೆಡಿ ಮಾಡ್ತಿದ್ದಾರೆ ಈಗ. ನೋಡೋಣ. ಇವರು ಬೇರೆ ನೈಟೆಲ್ಲ ಪಾಪ ನಿದ್ದೆನೇ ಮಾಡಿಲ್ಲ. ಎಲ್ಲ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಇದ್ದರು ನಮ್ಮ ಜೊತೆನೇ. ಹೂವು ಎಲ್ಲ ಕಟ್ಟಿದ್ವಿ ನೈಟೆಲ್ಲ. ಮಲ್ಲಿಗೆ ಇದ್ದಾರೆ ನೋಡಿ. ಸೊ ಈಗ ಇನ್ನೂ ಯಾರೂ ಎದ್ದಿಲ್ಲ. ಎದ್ಮೇಲೆ ಇನ್ನೂ ಸ್ವಲ್ಪ ಡೆಕೋರೇಷನ್ಸ್ ಮಾಡೋದಿದೆ, ಇನ್ನೂ ಸ್ವಲ್ಪ ಕೆಲಸ ಇದೆ. ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡ್ತಾ ಇರಿ, ವ್ಲಾಗು ಎಂಡ್ ಆಗೋವರೆಗೂ ನೋಡ್ತಾ ಇರಿ, ಚೆನ್ನಾಗಿರುತ್ತೆ. ಓಕೆ, ಬೆಳಕಾಗಿದೆ ಫ್ರೆಂಡ್ಸ್. ನೋಡಿ ನಮ್ಮನೆ ಹೇಗಿದೆ. ಪೂಜಾರಿಗಳು ಬಂದಿದ್ದಾರೆ. ನಮ್ಮಮ್ಮ ನಾಟಿ ಹಸುನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಆ್ಯಕ್ಚುಲಿ ಇದೇನೆಂದರೆ ಊರಿಗೆ ದೇವ್ರಿಗೆ ಅಂತ ಬಿಟ್ಟಿರ್ತಾರಲ್ಲ, ಅದು ಇದು ಎಮ್ಮೆ. ನೋಡಿ ನಮ್ಮ ತಾತ, ನಮ್ಮ ಅಂಕಲ್ಲು ಅವರು ಕೆಲಸ ಮಾಡೋರು ಓಡಿಸ್ತಾ ಇದ್ದಾರೆ. ಅದು ಹೋಗ್ತಾನೆ ಇಲ್ಲ ಫ್ರೆಂಡ್ಸ್. ನೋಡಿ ಇದು ಇವತ್ತು ಪೂಜೆಗೆ ಅಂತ ಕರ್ಕೊಬಂದಿರೋದು, ಮನೆ ಒಳಗಡೆಗೆ ಕರ್ಕೊಂಡೋಗೋದಕ್ಕೆ. ಇವಳು ನಮ್ಮ ಮಾವನ ಮಗಳು ನಂದಿನಿ. ನೋಡಿ ಹೆಂಗೆ ಕರ್ಕೊಂಬರ್ತಿದ್ದಾರೆ ನೋಡ್ರಿ. ಅದು ಹುಡುಗಿರಿಂದ ಮಾತ್ರನೇನಂತೆ ಫ್ರೆಂಡ್ಸ್ ಬರೋದು. ಅದಕ್ಕೆ ನಮ್ಮ ನಂದಿನಿ ಹೋಗಿ ಕರ್ಕೊಂಬರ್ತಿದ್ದಾಳೆ. ನಮ್ಮ ಡ್ಯಾಡಿ ಇವರು. ನಮ್ಮ ಡ್ಯಾಡಿ ಕರ್ಕೊಬಂದರೆ ಬರಲೇ ಇಲ್ಲ ಫ್ರೆಂಡ್ಸ್. ನೋಡಿ ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ, ಮನೆಗೆ ಬಂದಿರೋರು. ನೋಡಿ ಅವ್ರು ಆ ಸೈಡಿಂದ ಕರ್ಕೊಬನ್ನಿ ಅಂತ ಹೇಳ್ತಿದ್ದಾರೆ. ನಮ್ಮ ಡ್ಯಾಡಿ ಈ ಸೈಡಿಂದಾನೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಬನ್ನಿರಿ ಅಂತಂದರು. ತುಂಬ ದಿನದಿಂದ ಮನೆಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊತಿದ್ವಿ. ಸೊ ಇವತ್ತು ಟೈಮ್ ಕೂಡ ಬಂದಿದೆ ನಮಗೆ, ಹಾಗಾಗಿ ಮಾಡಿಸ್ತಿದ್ದೀವಿ. ಪೂಜೆ ಮಾಡ್ತಾರೆ ಈಗ ನೋಡಿ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆ ಏನೋ ಪೂಜೆ ಮಾಡೋದಕ್ಕೆ ಹೇಳ್ತಿದ್ದಾರೆ ನೋಡಿ. ಅರ್ಶಿನ ಕುಂಕುಮ ಇಡ್ತಿದ್ದಾರೆ. ಇಲ್ಲಿ ನಾನು ಫೋಟೋ ಹಿಡ್ಕೊಂಡಿದ್ದೀನಿ. ಫೋಟೋ ಹಿಡ್ಕೊಳೋದಕ್ಕೆ ನನಗೆ ಕೊಟ್ಟಿದ್ರು ಅವರು. ಹಾಗಾಗಿ ಅಲ್ಲಿ ನೋಡಿ ನಮ್ಮ ಅಕ್ಕ ನೋಡಿ ಫೋನ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಹೂವು ಹಾಕ್ರಿ ಅಂತ ಹೇಳಿದ್ರು. ನಮ್ಮ ಅಕ್ಕ ಏನೂ ರೆಡಿನೇ ಆಗಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದು ಬಂದಿದ್ದಾರೆ ಎಲ್ಲರೂ. ನಾವೆಲ್ಲ ನಮ್ಮದು ಫಸ್ಟೇ ಇದು ಸ್ನಾನ ಎಲ್ಲ ಆಗಿತ್ತು. ಇವ್ರು ಬರ್ತಾರೆ ಪೂಜಾರಿಗಳು ಅಂತ. 4 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ 6 ಗಂಟೆ 7 ಗಂಟೆ ಆಗಿದೆ ಅವ್ರು ಬರೋದು. ಈಗ ಹಸುನ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ, ಬಟ್ ಅದು ಬರಲ್ಲ ನೋಡಿ. ಆದರೂ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಾರೆ. ಅದು ಇನ್ನೂ ಚಿಕ್ಕದು ಫ್ರೆಂಡ್ಸ್. ಯಾರ ಮನೆಗೂ ಹೇಳಿದ್ರು, ಇನ್ನು ಯಾರ ಮನೆಗೂ ಹೋಗದೆ ಇದ್ರೆ ಅದು ಸ್ಟಾರ್ಟಿಂಗಲ್ಲಿ ಭಯ ಬೀಳುತ್ತೆ ಅಂತ. ನೋಡೋಣ ಇದು ಹಿಂಗೆ ಕರ್ಕೊಂಡು ಹೋಗ್ತಾರೆ ಅಂತ. ಹೋಯ್ತು ಒಳಗಡೆ. ಇನ್ನು ಮನೆ ಒಳಗಡೆ ಹೋಗೋದೊಂದಿದೆ ಪ್ರೋಗ್ರಾಮು. ಬನ್ನಿ ನೀವು ಬನ್ನಿ ನಮ್ಮ ಜೊತೆಗೆ.
ನೋಡಿ ಇವರೆಲ್ಲ ನಮ್ಮ ಮಾವನ ಮಕ್ಕಳು, ನಮ್ಮ ಮಮ್ಮಿ ಅವ್ರ ತಮ್ಮನ ಮಕ್ಕಳು, 3 ಹಿಂದೆ ಹೋಗ್ತಿರೋರು. ಇವಳು ಮೋಕ್ಷ, ಎಲ್ರಿಗೂ ಗೊತ್ತಿರ್ಬೋದು. ರೀಲ್ಸ್ ಎಲ್ಲ ಮಾಡ್ತಾಳೆ ಅವಳು. ನೋಡಿ ಇವಾಗ ಪೂಜೆಗೆ ಹೆಂಗೆ ಮಾಡಿಸ್ತಾರೆ ಅನ್ನೋದನ್ನ ನೋಡಿ ಗೊತ್ತಾಗುತ್ತೆ. ನಮ್ಮ ಮನೇಲಿ 2 ಬಾಗಿಲಿದೆ ಫ್ರೆಂಡ್ಸ್. ಈಗ ನಾನು ಕ್ಯಾಮ್ರಾ ಇಟ್ಕೊಂಡಿರೋದೊಂದು, ಆ್ಯಂಡ್ ದೆನ್ ಅವರು ಇರೋದೊಂದು. ಆ ಕಡೆಯಿಂದನೇ ಹಸುನ ಕರ್ಕೊಬರ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಆ ಕಡೆಯಿಂದನೇ ಕರ್ಕೊಬರ್ತಿದ್ದಾರೆ. ನೋಡಿ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅಲ್ಲ ಇಟ್ಕೊಂಡ್ರೆ ನೀವು ಇದಕ್ಕೆ ಆಮೇಲೆ ಅಡುಗೆ ಮನೆ ಹುಡ್ಕಾಲ್ ಫಸ್ಟ್ ಅವನ್ನ ಅಪ್ಪಿಟ್ಟಿದೆ, ಫಸ್ಟ್ ಅವು ಹೋಗಲ್ಲ. ಒಳಗಡೆ ಕರ್ಕೊಬೇಕು. ಟೈಲ್ಸ್ ಹಾಕಿದ್ದೀವಿ ಹಾಗಾಗಿ ಅದಕ್ಕೆ ನಿಂತ್ಕೊಳಕ್ಕೂ ಭಯ ಆಗ್ತಿದೆ, ನೋಡಿ ಹೆಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ನಮ್ಮ ಆಂಟಿ ಬಂದು ಕಾಲು ಅದನ್ನ ಒಳಗಡೆ ಇಡಿಸ್ತಾರೆ ನೋಡಿ. ಈಗ ಬರುತ್ತೆ ಆರಾಮಾಗಿ. ಬಂದ್ಬಿಡ್ತು. ಅದಕ್ಕೀಗ ಒಂದು ಬಟ್ಟೆ ಪೀಸ್ ಏನೋ ತಂದಿದ್ವಿ, ಅದನ್ನ ಹಾಕ್ಬಿಟ್ಟು ಪೂಜೆ ಮಾಡೋದಕ್ಕೆ ಹೇಳ್ತಿದ್ದಾರೆ ಅವರು. ಅವರು ನೋಡಿ ಏನೋ ತಿನ್ನಿಸ್ತಿದ್ದಾರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ. ಬೆಲ್ಲ, ಅಕ್ಕಿ ಮತ್ತು ಇನ್ನೊಂದೇನೋ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಬಟ್ ಅದು ತಿಂತಾನೆ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಮನೆ ಒಳಗಡೆ ಯಾರಿಗೂ ಕರ್ಕೊಂಡೋಗಿಲ್ವಂತೆ. ನಮ್ಮ ಬಂದಿರೋದು ಇನ್ನೂ ಚಿಕ್ಕದದು ಆ್ಯಕ್ಚುಲಿ, ಅದಕ್ಕೆ ತುಂಬ ಭಯ ಪಡ್ತಿದೆ. ಬಾಳೆಹಣ್ಣು ಕೊಟ್ಟರು ಅವರು ಪೂಜಾರಿ. ಇವಾಗ ತಿನ್ಸಿದ್ರೆ ಅದು ತಿನ್ನೋದೇ ಇಲ್ಲ ಫ್ರೆಂಡ್ಸ್. ನಮ್ಮ ಅಕ್ಕ ನೋಡಿ ಹೆಂಗೆ ಮಾಡ್ತಿದ್ದಾಳೆ. ಜಾಗನೇ ಇಲ್ಲ ಈ ಕಡೆ ಹಾಕಲ್ಲ. ಆಮೇಲೆ ನಮಸ್ಕಾರ. ನಾವು ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟೊಂದು ಜೋರಾಗಿ ಮಾಡೋದು. ಇನ್ನೆಲ್ಲ ಹಬ್ಬಗಳೆಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ತಿದ್ವಿ. ಏನಂದರೆ ಗ್ರ್ಯಾಂಡಾಗಿ ಮಾಡಿರೋದಂದರೆ ಇದೇ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ ಮಾಡಿರೋದು. ಅದು ಈ ಮನೆಯಲ್ಲಿ ಫಸ್ಟು ಮನೆಗೂ ಪ್ರದರ್ಶನ ಮಾಡಿದ್ದೀವಿ. ಸದಾ ದೇವಿ ಮಹಾಲಕ್ಷ್ಮೀ ನಮಸ್ತೆ, ಪದ್ಮಾಸನಸ್ತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮಸ್ತೆ, ಶ್ವೇತಾಂಬರೇ ದೇವಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ವಾಯ್ಸ್ ಇದೆ ಫ್ರೆಂಡ್ಸ್, ಸೊ ಇಗ್ನೋರ್ ಮಾಡಿ. ನಮ್ಮ ಅಕ್ಕ ಅವರು ಪೂಜೆ ಮಾಡಿ ಅವರು ಸಹ ಈ ಥರ ಮಾಡಿದ್ದಾರೆ. ಬಟ್ ಆದರೆ ನಂದು ಮಾತ್ರ ಕ್ಯಾಪ್ಚರ್ ಮಾಡಿದ್ದಾರೆ. ಅವರು ಮಾಡಬೇಕಾದ್ರೆ ನಾನು ಬ್ಯುಸಿ ಇದ್ದೆ, ಸೊ ಹಾಗಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅವ್ರದ್ದು ವೀಡಿಯೋಸು. ತುಂಬ ಏನೇನೋ ಮಂತ್ರಗಳು ಹೇಳ್ತಿದ್ರು, ಅದನ್ನೆಲ್ಲ ಶಾಂತಿರಸ್ತು, ಪುಷ್ಟಿರಸ್ತು,
ಧನಧಾನ್ಯಾಭಿವೃದ್ಧಿರಸ್ತು ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವತಾ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಚಿನ್ನ ಕೈ ಮುಗಿ, ಮೋಕ್ಷ ಕೈ ಮುಗಿ, ಎಲ್ಲರೂ ಕೈ ಮುಗಿರಿ. ಓಂ ದಶಾಂಗಂ ಗುರುಂ ರೂಪಂ ಸ್ಕಂದಂ ಸತ್ಮನೋಜಂ ಕಪಿಲಾಕೃತ ಸಂಯುಕ್ತಂ ರೂಪವಯಂ ಪ್ರಚೇತೋ ಹಂಸಿತ ಶ್ರೀ ಕಲ್ಪದೇಶಾಭ್ಯೋ ನಮಃ. ಧೂಪಮಾಘ್ರಾಪಯಾಮಿ. ಲೋಟದಲ್ಲಿ ಸ್ವಲ್ಪ ಅಕ್ಕಿನ ಏನಾದ್ರು ಹಾಕೊಂಡ್ಬಾರ. ಉಪಹಾರಕ್ಕೆ ಏಕದೈವ ಯಜಮಾನಃ ಆಯುಸ್ತೇಜೋ ದದಾತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವತಾಭ್ಯೋ ನಮಃ. ಆನಂದ ಕರ್ಪೂರ ನೀರಾಜನಂ ದರ್ಶಯಾಮಿ. ನೀರಾಜನಾನಂತೆ ಮಧ್ಯ ಆಚಮ್ಯಂ ನಂತೆ ದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದಿವ್ಯ ರಕ್ಷಾಂಧರಯಾಮಿ. ಸೊ ಎಲ್ಲ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನಾವಿವಾಗ ಬ್ಯಾಂಗ್ಳೂರ್ಗೆ ಹೋಗಬೇಕು, ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು. ಊಟ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ನಮ್ಮ ಡ್ಯಾಡಿ ಊಟ ಮಾಡಿಸ್ತಿದ್ದಾರೆ ನನಗೆ. ಅವರು ಊಟ ಮಾಡ್ತಿದ್ರು, ಹಾಗೆ ಊಟ ತಿನ್ನಿಸ್ತಿದ್ರು ನನಗೂ ಸಹ. ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಈಗ ನಮ್ಮ ಡ್ಯಾಡಿ ನಿದ್ದೆನೂ ಇರಲಿಲ್ಲ ನನಗೆ. ಸೊ ಹಾಗಾಗಿ ಈಗ ಬ್ಯಾಂಗ್ಳೂರಿಗೆ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಬಸ್ ಹತ್ಸೋದಕ್ಕೆ ಗಾಡಿಯಲ್ಲಿ. ಸೊ ರಿಟರ್ನ್ ಆದಮೇಲೆ ಅಲ್ಲಿ ಬ್ಯಾಂಗ್ಳೂರ್ಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಸಂಜೆ ಬಂದು ನೆನ್ನೆ ಅಲ್ಲಿ ಬಿಡೋಷ್ಟೊತ್ತಿಗೆ 4:50 ಆಗಿತ್ತು. ಹಾಗಾಗಿ ಈವ್ನಿಂಗ್ ಬರೋಷ್ಟೊತ್ತಿಗೆ 7:30 8 o'clock ಆಗಿತ್ತು. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಂದು ಅಡುಗೆ ಮಾಡಿಕೊಂಡು ತಿಂದು ಮಲಗೋಷ್ಟೊತ್ತಿಗೆ ನಾವು ಫುಲ್ ಟಯರ್ಡ್ ಆಗಿದ್ವಿ. ಸೊ ಹಾಗಾಗಿ ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕಾಲೇಜಿಗೆ ರೆಡಿ ಆಗಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಂಗೇಜ್ಮೆಂಟ್ ವ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂದರೆ ಮರಿಬೇಡಿ. ಲವ್ ಯು ಆಲ್. ಬಾಯ್ ಬಾಯ್.